ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ ಫುಲ್ ರೆನೋವೇಷನ್ ಎಲ್ಲ ಮುಗಿದ್ಬಿಟ್ಟು ಸಕ್ಕದಾಗಿದೆ ನೋಡೋದಕ್ಕೆ. ಇನ್ನೂ ಕೆಲಸ ನಡೀತಾ ಇರುತ್ತೆ ಅಂದ್ಕೊಂಡಿದ್ದೆ. ಇದು ಲೋಕಲ್ ಬಸ್ ಸ್ಟ್ಯಾಂಡ್. ಇದು ಎಂಟ್ರೆನ್ಸ್ ನೋಡಿ ಸಕ್ಕದಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಚೆನ್ನಾಗಿ ದೊಡ್ಡದಾಗಿ ಏರ್ಪೋರ್ಟ್ ಥರ ಇದೆ ಎಂಟ್ರೆನ್ಸ್ ನೋಡೋದಕ್ಕೆ. ಸೂಪರ್. ಸಕ್ಕತ್ತಾಗಿದೆ ಅಲ್ಲ, ಟೈಲ್ಸ್ ಎಲ್ಲ ಹಾಕಿ ಸೂಪರ್ ಆಗಿದೆ. ರಿಸರ್ವೇಷನ್ ಮಾಡಿರೋರಿಗೆ ಇದು ಸಪ್ರೇಟ್ ಇದು ರೂಮು. ಕುಡಿಯೋ ನೀರು ವ್ಯವಸ್ಥೆ, ಬೆಂಚುಗಳು ಎಲ್ಲ ಸಕ್ಕತ್ತಾಗಿದೆ. ಬಸ್ಗಳಿಲ್ಲ ಆದರೆ. ಹೋಟೆಲ್ ಎಲ್ಲ ಕೂಡ ಮಾಡಿದ್ದಾರೆ. ಎಲ್ಲ ಬೆಂಗಳೂರು ಬಸ್ಗೆಲ್ಲ ಫೈಟಿಂಗ್ ಮಾಡ್ತಾ ಇದ್ದಾರೆ ಜನ. ಬೆಂಗಳೂರು ಬಸ್ಸು ಜನ ಇದ್ದಾರೆ. ಬಸ್ಗಳೆಲ್ಲ ನೋಡಿ, ಇಲ್ಲಿ ಈ ರೋಲ್ ಒಂದೇ ಒಂದು ಬಸ್ಸು, ಆ ಕಡೆ ಒಂದೇ ಒಂದು ಬಸ್ಸು. ಪಾರ್ಕ್ ಮಾಡಿರೋ ಬಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ ಬೆಂಗಳೂರು ಹೋಗ್ತೀರಾ ಅಂತ. ಅಲ್ಲಿ ದೂರದಲ್ಲಿ ಬಸ್ ಬರ್ತಾ ಇದೆ ಪಾರ್ಕ್ ಮಾಡೋಕ್ಕೆ. ಸೀಟ್ ಇಲ್ಲ, ಅಲ್ಲೇ ಸ್ಟ್ಯಾಂಡಿಂಗ್ ಇದೆ. ಏನೋ ಬೇಜಾರಾಗ್ಬಿಟ್ಟಿದೆ ಈ ನಡುವೆ ನನಗೆ. KSRTC ಕರ್ನಾಟಕ ಒಳಗಡೆ ಟ್ರಾವೆಲ್ ಮಾಡೋದು. ಇಂಟರ್ಸ್ಟೇಟಲ್ಲಿ ಏನೋ ಬಸ್ಗಳು, ಅದೇ ವಿಳ್ಪುರಂ ಹೋಗಿದ್ದಲ್ಲ, ಅಲ್ಲೆಲ್ಲ ಸೀಟ್ ಸಿಗುತ್ತೆ. ಇಲ್ಲಿ ಕರ್ನಾಟಕ ಒಳಗಡೆ ಸೀಟೇ ಸಿಗ್ತಲ್ಲ, ತುಂಬ ಬೇಜಾರಾಗುತ್ತೆ ಟ್ರಾವೆಲ್ ಮಾಡೋಕ್ಕೆ. ನಾನು ನಿನ್ನೆ ಬಂದೆ, ಅವಾಗ MSRTC ಯೂಸ್ ಮಾಡಿದೆ ಬಿಜಾಪುರ ಹೋಗೋದಕ್ಕೆ. ವಾಪಸ್ ಹೋಗೋವಾಗ ತುಂಬ ಕಷ್ಟ ಆಗ್ತಾಯಿದೆ ನನಗಂತೂ. ಟ್ರಾವೆಲ್ ಮಾಡೋದೇ ನಿಲ್ಲಿಸ್ಬಿಡೋಣ ಅಂತಿದ್ದೀನಿ, ಆಗ್ತಾನೆ ಇಲ್ಲ. ಫ್ರೀ ಸ್ಕೀಮ್ ಬಂದ್ಬಿಟ್ಟು ಎಲ್ಲರೂ ಹೊಡ್ಕೋತಿದ್ದಾರೆ, ಎಲ್ಲರೂ ಫೈಟಿಂಗ್ ಮಾಡ್ತಾಯಿದ್ದಾರೆ. ಬೇಜಾರಾಗುತ್ತೆಪ್ಪ. ಕೋಲಾರ, ರಾಮನಗರ, ಹಿರೇಕೆರೂರು, ಶಿಗ್ಗಾಂವ್, ಹಾಸನ, ಬೆಂಗಳೂರು ತಡೆರಹಿತ, ಹಾವೇರಿ ತಡೆರಹಿತ, ರಾಣೆಬೆನ್ನೂರು ತಡೆರಹಿತ. ಚಿಕ್ಕಮಗಳೂರು, ಹಾಣಗಲ್, ಶಿರಾಳಕೊಪ್ಪ, ಸಾಗರ, ಶಿರಸಿ, ಸಾಗರ. ಅದು ಬಸ್ ಬರ್ತಾ ಇದೆ, 2 ಬಸ್ ಬರ್ತಾ ಇದೆ. ಈ KSRTC ಬಸ್ಸೆಲ್ಲ 1 ಗಂಟೆ ಮೇಲೆ ಶುರು ಮಾಡೋದು. ತುಮಕೂರು, ಸಿರಾ, ಡಿಪೋಗಡಿ ಎಲ್ಲ.